ನಮಸ್ಕಾರ ಎಲ್ರಿಗೂ, ನಾನು ಹರೀಶ್. ನೀವು ನೋಡ್ತಿದ್ದೀರಾ LNT ಕನ್ನಡ. ನಿನ್ನೆ ನಮ್ಮೂರಲ್ಲಿ ಗಣೇಶ ವಿಸರ್ಜನಾ ಮಹೋತ್ಸವ ಇತ್ತು. ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಆಗಿದೆ. ಈ ಥರದ ಒಂದು ವಿಸರ್ಜನಾ ಒಂದು ಕಾರ್ಯಕ್ರಮ ಏನಿದೆ ನಾನು ಖಂಡಿತವಾಗ್ಲೂ ನೋಡಿರಲಿಲ್ಲ. ಯಾಕಂದರೆ ನಮ್ಮೂರಲ್ಲಿ, ಬೇರೆ ಕಡೆ ಅಲ್ಲ, ನಮ್ಮೂರಲ್ಲಿ ನೋಡಿರಲಿಲ್ಲ. ಯಾಕೆಂದರೆ ಹಲವಾರು ವರ್ಷಗಳಿಂದ, ಹಲವಾರು ಅಂದರೆ ತುಂಬ ವರ್ಷಗಳಿಂದ, ನಾನು ಹುಟ್ಟೋಕ್ಕಿಂತ ಮೊದಲು ಹತ್ರ ಒಂದು 50-55 ವರ್ಷದಿಂದ ನಮ್ಮ ಊರಲ್ಲಿ ಗಣೇಶನ ಕೂರಿಸ್ತಾ ಇದ್ದಾರೆ. ಆ ವಿಸರ್ಜನಾ ಕಾರ್ಯಕ್ರಮ ಇಷ್ಟೊಂದು ಕಳೆ ಕಟ್ಟಿದ್ದಂಥದ್ದು ನಾನು ನೋಡಿಲ್ಲ. ಯಾಕೆಂದರೆ ನಿನ್ನೆ ನಡೆದಂಥ ಆ ಒಂದು ವಿಸರ್ಜನಾ ಮಹೋತ್ಸವದಲ್ಲಿ ಹುಲಿ ವೇಷ ಇರ್ಬೋದು, ಹನುಮನ ವೇಷಧಾರಿಯ ವೇಷಭೂಷಣಗಳಿರ್ಬೋದು, ಹಾಗೆ ಕೀಲ್ಕುದುರೆಯ ವೇಷಭೂಷಣಗಳು, ಇನ್ನೂ ಹಲವಾರು ಇತ್ತು. ತುಂಬ ಅಂದರೆ ತುಂಬಾ ಇತ್ತು. ಅದರಲ್ಲೂ ತುಂಬ ಖುಷಿ ಕೊಟ್ಟಿದ್ದು ಅಂದರೆ DJ. ಆ ಥರದ ಒಂದು DJ ಕಾರ್ಯಕ್ರಮನ ನಾನು ನೋಡಿರಲಿಲ್ಲ. ಅಂದರೆ ನಮ್ಮೂರಲ್ಲಿ ನೋಡಿರಲಿಲ್ಲ, ಬೇರೆ ಕಡೆ ಎಲ್ಲ ಆಗಿರ್ಬೋದೇನೋ, ಆದರೆ ನಮ್ಮೂರಲ್ಲಿ ಖಂಡಿತವಾಗ್ಲೂ ನಾನು ಅಂತಲ್ಲ, ನಮ್ಮೂರಿನವ್ರಿಗೆ ಆಶ್ಚರ್ಯ ಹೋಗಿದೆ. ಈ ಥರನೂ ಇದೆಯಾ, ಇಷ್ಟೊಂದು ದೊಡ್ಡ ಲಾರಿನಲ್ಲಿ ಈ ಥರ DJ ಈ ಥರ ಎಲ್ಲ ಇದೆಯಾ ಅಂತೇಳಿ. ಸಿಕ್ಕಾಪಟ್ಟೆ ಜನ, ಅಂದರೆ ನಮ್ಮೂರಲ್ಲಿ ಜಾತ್ರೆ ಆಗುವಾಗ ಎಷ್ಟು ಜನ ಸೇರ್ತಾರೋ ಅಷ್ಟು ಜನ ಇತ್ತು. ಹಾಗೆಯೇ 9 ದಿನಗಳ ಕಾಲ ಕೂರಿಸಿದಂಥ ಗಣೇಶ ಅದು ನಮ್ಮೂರಲ್ಲಿ ಫಸ್ಟು. 7 ದಿನ ಇತ್ತು, 5 ದಿನ ಇತ್ತು, ಅವೆಲ್ಲ ವಿಸರ್ಜನೆ ಆಗಿದೆ. ಅಂದರೆ ಜಲಸ್ತಂಭನ ಆಗಿದೆ, ಗಣೇಶ ಮೂರ್ತಿಯ ಜಲಸ್ತಂಭನ ಆಗಿದೆ. ಆದರೆ ಈ ಗಣೇಶನ ಫಂಕ್ಷನ್ ಏನಿದೆ, ಕಾರ್ಯಕ್ರಮ ಏನಿದೆ, 9 ದಿನಗಳ ಕಾರ್ಯಕ್ರಮ ಆಗಿತ್ತು. ಕಾರ್ಯಕ್ರಮ ಅಂತೂ ಅದ್ಭುತವಾಗಿತ್ತು. ಒಂದಕ್ಕೊಂದು ಕಾರ್ಯಕ್ರಮಗಳು ಅತಿ ವಿಭಿನ್ನವಾಗಿತ್ತು. ಅಷ್ಟೇ ಒಂದು ಸ್ವಾರಸ್ಯಕರ, ಅಷ್ಟು ಖುಷಿ ಕೊಡುವಂಥದ್ದು. ಅಂದರೆ ಯಕ್ಷ ತೆಲಿಕೆ ಅಂತೇಳಿ ಯಕ್ಷಗಾನ ಇರ್ಬೋದು, ಹಾಗೆ ಮಕ್ಕಳ ಕಾರ್ಯಕ್ರಮಗಳಿರ್ಬೋದು, ಮತ್ತು ಕೊನೆಯ ದಿನ ಅಂದರೆ ನಿನ್ನೆ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಹತ್ರ ಅದೇ ಹಿಂದಿನ ಇದ್ದಂಥ ಸ್ಪೋರ್ಟ್ಸು, ಅಂದರೆ ಹಗ್ಗ ಜಗ್ಗಾಟ, ಇವು ಎಲ್ಲವೂ ಕೂಡ ಇತ್ತು. ಅವೆಲ್ಲವನ್ನೂ ಕೂಡ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಅದು ಮಾಡ್ತಾ ಹೋದರೆ ಎಪಿಸೋಡ್ಗಳ ಮೇಲೆ ತಿಂಗಳುಗಟ್ಟಲೆ ಹೋಗುತ್ತೆ. ಅಂದರೆ ಅಷ್ಟು ಒಳ್ಳೆಯ ಕಾರ್ಯಕ್ರಮಗಳಿತ್ತು. ನಿನ್ನೆ ಕಾರ್ಯಕ್ರಮ ಮಾತ್ರ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ನನಗೆ. ಒಂದು ಕಳೆನೇ ಬಂದಿತ್ತು. ನಿಜ ಹೇಳಬೇಕಂದ್ರೆ ಆ ವಿಸರ್ಜನಾ ಮಹೋತ್ಸವ ಒಂದು ಕಳೆ ಕಟ್ಟಿದಂಥ ವಿಸರ್ಜನಾ ಮಹೋತ್ಸವ ಅದು. ಅಷ್ಟು ಖುಷಿ ಇತ್ತು ನನಗೆ. ನಾನು ಹೇಳೋದಲ್ಲ, ನೀವೇ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ವಿಜೃಂಭಣೆಯಿಂದ ಆಯಿತು ಅಂತೇಳಿದರೆ. ನಮ್ಮ ಊರಿನ ಜಾತ್ರೆಗಿಂತಲೂ ಹೆಚ್ಚಿನದಾಗಿ ಖುಷಿಯನ್ನು ಕೊಡ್ತು ನಮಗೆ. ಮೊನ್ನೆ ಗಣೇಶ ವಿಸರ್ಜನೆ ಏನಾಯಿತು, ಅದು ಸೌಹಾರ್ದ ಗಣೇಶ, ಅಂದರೆ ನಮ್ಮೂರಿನ ಸೌಹಾರ್ದ ಗಣೇಶ ಅನ್ನು ಕೂರಿಸಿದ್ವಿ. ಅಂದರೆ ಇಲ್ಲಿ ಜಾತಿ ಮತ ಪಂಥ ಯಾವ ಭೇದನೂ ಇರಲಿಲ್ಲ. ಎಲ್ಲ ಜಾತಿಯವರು ಒಟ್ಟಿಗೆ ಸೇರಿ ಗಣೇಶ ಉತ್ಸವನ ಮಾಡಿದಂಥದ್ದು, ಗಣೇಶನ ಕಾರ್ಯಕ್ರಮನ ಮಾಡಿರುವಂಥದ್ದು. ಹಾಗಾಗಿ ತುಂಬಾ ಖುಷಿ ಇದೆ ನನಗೆ. ಯಾರೆಲ್ಲ ನನ್ನ ವ್ಯೂವರ್ಸ್ ಇದ್ರೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ಇದ್ದರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೆ, ನಿಮಗೆಲ್ಲರಿಗೂ ಕೂಡ ಗಣೇಶ ಒಳ್ಳೆಯದನ್ನು ಮಾಡಲಿ, ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ಬನ್ನಿ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ವಿಜೃಂಭಣೆಯಿಂದಾಗಿದೆ ಅಂತೇಳಿ.